ಕಲ್ಪಕಲ್ಪದಿ ಶರಣ ಜನವರ ಕಲ್ಪವೃಕ್ಷನು ತನ್ನ ನಿಜ ಸಂಕಲ್ಪದನುಸಾರದಲ್ಲಿ ಕೊಡುತ್ತೆಪ್ಪನು ಫಲಾಫಲವಾ. ಅಲ್ಪ ಸುಖದಾಪೇಕ್ಷೆಯಿಂದ ಹಿ ತಲ್ಪನಾರಾಧಿಸತಿರೆಂದಿಗೂ ಶಿಲ್ಪಿಗನ ಕೈ ಸಿಕ್ಕ ಶಿಲೆಯಂದದಲ್ಲಿ ಸಂತೈಪ. ಗ್ರಹೇ ಗ್ರಹೇ ಗೋಪವಧೂ ಕದಂಬಾ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 14. ಕಲ್ಪಕಲ್ಪದ ಶರಣ ಜನವರ ಕಲ್ಪವೃಕ್ಷನು ತನ್ನ ನಿಜ ಸಂಕಲ್ಪದನುಸಾರದಲ್ಲಿ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಕೇವಲ ಪ್ರಾಪಂಚಿಕ ಸುಖ ಪ್ರಾಪ್ತಿಗಾಗಿ ಶರಣ ಜನರ ಕಲ್ಪವೃಕ್ಷ ಸದೃಶನಾದ ಆ ಶರಧಿಶಯನನನ್ನು ಆರಾಧನೆ ಮಾಡಬೇಡ ಎಂದು ಹೇಳುತ್ತಾರೆ. ಪ್ರತಿ ಬ್ರಹ್ಮಕಲ್ಪದಲ್ಲಿ ಕರುಣಾಳುವಾದ ಶ್ರೀಹರಿಯು ತ್ರಿವಿಧ ಜೀವರಿಗೆ ಅವರವರ ಸ್ವರೂಪ ಯೋಗ್ಯತಾನುಸಾರ ಫಲಗಳನ್ನು ಕೊಡುವನು. ತನಗೆ ಶರಣಾಗತರಾಗಿ ಬಂದ ಮುಕ್ತಿಯೋಗ್ಯ ಚೇತನರ ಪಾಲಿಗೆ ಕಲ್ಪವೃಕ್ಷ ಸದೃಶನು. ಸ್ವರ್ಗಗತ ಕಲ್ಪವೃಕ್ಷವು ಅದನ್ನು ಭಕ್ತಿಯಿಂದ ಆರಾಧಿಸುವವರಿಗೆ ಅವರ ಕಾಮಿತಾರ್ಥಗಳನ್ನು ನೀಡುವುದು. ಅಂತೆಯೇ ಶರಣ ಜನ ಕಲ್ಪವೃಕ್ಷನಾದ ಆ ಶರ್ವಾದಿವಂದ್ಯನು ತನ್ನ ಭಕ್ತರ ಮನೋಭೀಷ್ಟಗಳನ್ನು ಪೂರೈಸುವನು. ಇದು ಅವನ ಸತ್ಯ ಸಂಕಲ್ಪವು. ಜೀವರ ಯೋಗ್ಯತೆಯನ್ನರಿತ ಶ್ರೀಹರಿಯು ಅವರವರ ಯೋಗ್ಯತಾನುಸಾರ ಫಲವನ್ನೀವುದರಿಂದ ಅವನಿಗೆ ವೈಷಮ್ಯ ನೈರ್ಘಣ್ಯಾದಿ ದೋಷಗಳಿಲ್ಲ. ಸರ್ವದೋಷರಹಿತನಾದ ಆ ಸದಾನಂದನು ಮುಕ್ತಿಯೋಗ್ಯ ಚೇತನರಿಗೆ ನಿತ್ಯ ಸುಖ ರೂಪವಾದ ಮಿಶ್ರಗತಿಯನ್ನು, ತೇಜೋಗುಣ ಭೂಯಿಷ್ಠರಾದ ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ರೂಪವಾದ ಮಿಶ್ರಗತಿಯನ್ನು, ತಮೋಯೋಗ್ಯ ಜೀವರಿಗೆ ನಿತ್ಯ ದುಃಖ ರೂಪವಾದ ದುರ್ಗತಿಯನ್ನೂ ಕೊಡುವನು. ಸ್ವರೂಪಕ್ಕೆ ವಿರುದ್ಧವಾಗಿ ಎಂದಿಗೂ ಫಲಪ್ರದನಲ್ಲ. ಇದರಿಂದ ನಿಜ ಸತ್ಯ ಸಂಕಲ್ಪಾನುಸಾರದಲ್ಲಿ ಆ ಸತ್ಯ ಸಂಕಲ್ಪನು ಎಂದು ಸಮೀಚೀನ ಗುಣವನ್ನು ಕೊಂಡಾಡಿದ್ದಾರೆ. ಅಹಿ ಎಂದರೆ ಸರ್ಪ, ತಲ್ಪ ಎಂದರೆ ಹಾಸಿಗೆ. ಅಂದರೆ ಶೇಷಶಯನನಾದ ಆ ಸರ್ವೇಶ್ವರನಿಗೆ ಅಹಿತಲ್ಪನೆಂದು ಹೆಸರು. ಶಾಶ್ವತ ಸುಖದಾಯಕನಾದ ಆ ಅಹಿತಲ್ಪನಲ್ಲಿ ಐಹಿಕ ಸುಖಗಳನ್ನು ಎಂದೆಂದಿಗೂ ಬೇಡಬಾರದೆಂದು ತಿಳಿಸುತ್ತಾರೆ. ಐಹಿಕ ಸುಖಗಳು ಕ್ಷಣಿಕ, ಅವು ಭೋಗಾನಂತರ ದುಃಖವನ್ನೇ ಕೊಡುವವು. ಇದಕ್ಕೆ ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಕಲ್ಲನ್ನು ಕಡೆದು ಪ್ರತಿಮೆಗಳನ್ನು ನಿರ್ಮಿಸುವ ಕುಶಲಿಯು ಶಿಲ್ಪಿಗನು. ಅಂತಹ ಶಿಲ್ಪಿಯು ನಿಯತಾಕಾರವಲ್ಲದ ಕಲ್ಲನ್ನು ಕೆತ್ತಿ ನಯ ಮಾಡಿ ಶಿಲಾ ಪ್ರತಿಮೆಗಳನ್ನು ಕಡೆದು ನಿರ್ಮಿಸುವನು. ಅಸೃಜ್ಯ ರಾಶಿಯಲ್ಲಿ ಚೇಷ್ಟಾರಹಿತರಾಗಿ ಬಿದ್ದಿರುವ ಜೀವರಾಶಿಗಳು ಕಲ್ಲಿನ ಸದೃಶ್ಯರು. ಶ್ರೀಹರಿಯು ಕಲಾಕುಶಲಿಯಾದ ಶಿಲ್ಪಿಗನ ಸದೃಶನು. ಶಿಲ್ಪಿಯು ಕೈಯಲ್ಲಿ ಸಿಕ್ಕ ಕಲ್ಲು ಹೊಸ ರೂಪವನ್ನು ತಾಳಿ ಸುಂದರವಾದ ಪ್ರತಿಮೆಯಾಗುವುದು. ಹಾಗೆಯೇ ಸತ್ಯ ಸಂಕಲ್ಪನ ಪರಮಾನುಗ್ರಹದಿಂದ ಜೀವರು ಸಂಸ್ಕಾರವನ್ನು ಹೊಂದಿ ಅಂತ್ಯದಲ್ಲಿ ನಿತ್ಯಾನಂದ ರೂಪವಾದ ಮುಕ್ತಿಯನ್ನು ಹೊಂದುವರು. ಸಂಸಾರಾವಸ್ಥೆಯಲ್ಲಿ ಜೀವರು ಅನುಭವಿಸುವ ಕರ್ಮಜನ್ಯ ಫಲಗಳು ಕಲ್ಲು ಶಿಲ್ಪಿಗನ ಕೈಯಲ್ಲಿ ತಿನ್ನುವ ಉಳಿಯ ಪೆಟ್ಟಿನ ಸದೃಶ. ತದ್ವಾರ ಕರ್ಮ ವಿಮೋಚನೆ, ನಂತರ ನಿತ್ಯ ಸುಖ ಪ್ರಾಪ್ತಿ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.